ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಬೆಂಗಳೂರಿನಲ್ಲಿ ವೈದ್ಯ ದಂಪತಿಯ ನಡುವೆ ಕೊಲೆಯಾಗಿ ಹೋಗಿದೆ. ಬೆಂಗಳೂರಲ್ಲಿ ಪತ್ನಿಯನ್ನೇ ಡಾಕ್ಟರ್ ಪತಿ ಕೊಲೆ ಮಾಡಿದ್ದಾನೆ. ಕೊಲೆಯಾದಂತಹ ಕೃತಿಕಾ ರೆಡ್ಡಿ ಕೂಡ ವೃತ್ತಿಯಲ್ಲಿ ಡಾಕ್ಟರೇ ಆಗಿದ್ದಾರೆ. ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದ ಕೃತಿಕಾ ಅವರ ಕೊಲೆಯಾಗಿದೆ. ಕೊಲೆಯಾಗಿ 6 ತಿಂಗಳ ನಂತರ ಈ ಸತ್ಯ, ಕೊಲೆಯ ರಹಸ್ಯ ಬಯಲಿಗೆ ಬಂದಿದೆ. ಕೊಲೆ ಮಾಡೋಕೆ ಇಲ್ಲೂ ಕೂಡ ತನ್ನ ವೈದ್ಯಕೀಯ ಬುದ್ಧಿಯನ್ನ ಪತಿ ಪ್ರದರ್ಶನ ಮಾಡಿದ್ದಾನೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಈತ ಕೂಡ ಡಾಕ್ಟರ್, ಅವರ ಪತ್ನಿ ಕೃತಿಕಾ ರೆಡ್ಡಿ ಅವರು ಕೂಡ ಡಾಕ್ಟರ್. ಸೊ ಯಾವ ರೀತಿಯಾಗಿ ಚಾಣಾಕ್ಷತನದಿಂದ ತನ್ನ ವೈದ್ಯಕೀಯ ಬುದ್ಧಿಯನ್ನ ಉಪಯೋಗಿಸಿ ಪತ್ನಿಯನ್ನ ಈತ ಕೊಲೆ ಮಾಡಿದ್ದಾನೆ. ನಿಜವಾಗ್ಲೂ ಈ ಒಂದು ವಿಷಯ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. 2024 ಮೇ 26ರಂದು ಇಬ್ಬರಿಗೂ ಮದುವೆ ಆಗಿತ್ತು. ಡಾಕ್ಟರ್ ಮಹೇಂದ್ರ ರೆಡ್ಡಿ ಜೊತೆಗೆ ಕೃತಿಕಾ ರೆಡ್ಡಿ ಮದುವೆ ಆಗ್ತಾರೆ. ಮದುವೆಯಾಗಿ 11 ತಿಂಗಳ ನಂತರ ಕೊಲೆ ಮಾಡಲಿಕ್ಕೆ ಈತ ಪ್ಲಾನ್ ಮಾಡ್ತಾನೆ ಸ್ವಂತ ಪತ್ನಿಯನ್ನು. ಕೇವಲ 11 ತಿಂಗಳಿಗೆ. 6 ತಿಂಗಳ ನಂತರ ಇದು ಕೊಲೆ ಅನ್ನೋದು ಈಗ ಬಟಾ ಬಯಲಾಗಿದೆ. FSL ವರದಿ ಬಂದ ಮೇಲೆ ಇದು ಕೊಲೆ ಆಗಿದೆ, ಇದು ಸಹಜ ಸಾವಲ್ಲ ಅಂತ ಅಧಿಕಾರಿಗಳಿಗೆ ದೃಢವಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಇದು ಕೊಲೆಯ ರಹಸ್ಯದ ಕುರಿತಾಗಿ ಅಂಕಿತಾ, ಯಾವ ರೀತಿಯಾಗಿ ತನ್ನ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿ ತನ್ನ ಒಂದು ಯೋಜನೆ ಏನಿದೆ, ಜೊತೆಗೆ ಆ ಒಂದು ವೈದ್ಯಕೀಯ ಬುದ್ಧಿ ಏನಿದೆ ಅದೆಲ್ಲವನ್ನ ಬಳಸಿಕೊಂಡು ಈತ ಕೊಲೆ ಮಾಡಿದ್ದಾನೆ ಅನ್ನೋದು ಈಗ ಬಯಲಾಗಿರೋದು. ಯಾವ ರೀತಿ ಆಯ್ತು ಈ ಒಂದು ಕೊಲೆ? ಪೊಲೀಸರು ಯಾವ ರೀತಿ ಇದನ್ನ ಭೇದಿಸಿದ್ದಾರೆ ಅಂತ? ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೀವು ಹೇಳ್ದ ಹಾಗೆ ಅಂದ್ರೆ ಕೃತಿಕಾ ರೆಡ್ಡಿ ಹಾಗೆ ಮಹೇಂದ್ರ ರೆಡ್ಡಿ ಅವರ ವಿವಾಹ ಏನಾಗಿತ್ತು, ಅದಾದ ಬಳಿಕ ಕೃತಿಕಾ ರೆಡ್ಡಿಗೆ ಆರೋಗ್ಯ ಸಮಸ್ಯೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ವಿಚಾರವನ್ನ ಮುಚ್ಚಿಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದಂಪತಿಯ ಮಧ್ಯ ಜಗಳ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಆ ಜಗಳ ಅತಿರೇಕಕ್ಕೆ ಹೋಗ್ತಾ ಇತ್ತು. ಜೊತೆಗೆ ಪೋಷಕರಿಗೆ ಅದನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಅವರೇ ಅದನ್ನ ಮಾತಾಡಿ ಸರಿಪಡಿಸೋದಕ್ಕೆ ಕೂಡ ಮುಂದಾಗ್ತಾರೆ. ಅದಾದ ಬಳಿಕ ಒಂದಷ್ಟು ಡಿಮ್ಯಾಂಡ್ ಅನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಮಹೇಂದ್ರ ರೆಡ್ಡಿ ಅವರು ನನಗೊಂದು ಆಸ್ಪತ್ರೆಯನ್ನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದಕ್ಕೂ ಕೂಡ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅಂದ್ರೆ ದೊಡ್ಡ ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋದಕ್ಕೆ ದುಡ್ಡಿಲ್ಲ, ಆದ್ರೆ ನಮ್ದೇ ಬಿಲ್ಡಿಂಗ್ ಏನಿದೆ ಮಾರತ್ಹಳ್ಳಿಯಲ್ಲಿ ಅಲ್ಲೊಂದು ಕ್ಲಿನಿಕ್ ಅನ್ನ ಓಪನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನ ಕೂಡ ಮಾಡ್ತಾರೆ. ಯಾವಾಗ ಈ ಆರೋಗ್ಯ ಸಮಸ್ಯೆ ಅನ್ನೋದು ಗೊತ್ತಾಗುತ್ತೋ ಅದೇನೋ ದೊಡ್ಡ ಸಮಸ್ಯೆ ಆಗಿರ್ಲಿಲ್ಲ, ಕೇವಲ ಈ ಲೋ ಶುಗರ್ ಜೊತೆಗೆ ಸುಸ್ತಾಗ್ತಾ ಇದ್ದಿದ್ದು ಆಗಾಗ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇತ್ತು. ಅಂತದ್ದು ಜೀವ ಕಳ್ಕೊಳ್ಳುವಂತಹ ಸಮಸ್ಯೆಗಳು ಏನಾಗ್ತಾ ಇರ್ಲಿಲ್ಲ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿ ನಾನೇ ಟ್ರೀಟ್ಮೆಂಟ್ ಅನ್ನ ಕೊಡ್ತೀನಿ, ನಾನೇ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಹೇಳಿ ಆಕೆಯನ್ನ ಅಂದ್ರೆ ಕೃತಿಕಾ ರೆಡ್ಡಿಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವರ ತಂದೆಯ ಸಮ್ಮುಖದಲ್ಲೇ ಆಕೆಗೆ ಒಂದು ಟ್ರೀಟ್ಮೆಂಟ್ ಕೊಡುವನ್ನ ಕೆಲಸವನ್ನ ಮಾಡ್ತಾರೆ. ಟ್ರೀಟ್ಮೆಂಟ್ ಅಂದ್ರೆ ಅವರಿಗೆ ಡಾಕ್ಟರ್ ಆಗಿರೋದ್ರಿಂದ ಬೇಕಾದಂತಹ ಮೆಡಿಸಿನ್ ಬೇಗನೆ ಸಿಕ್ಬಿಡುತ್ತೆ. ಅಂದ್ರೆ ಎಲ್ಲವೂ ಕೂಡ ಆಕ್ಸೆಸ್ ಇರೋದ್ರಿಂದ ಬೇಗನೆ ಸಿಕ್ಬಿಡುತ್ತೆ. ಅವರು ಕೊಟ್ಟಿರುವಂತಹ ಅನಸ್ತೇಷದಿಂದ ಅಂದ್ರೆ ಅದು ಓವರ್ ಆಗಿ ಈ ರೀತಿಯಾಗಿ ಪತ್ನಿ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಪತ್ನಿ ಕೃತಿಕಾ ಅವರ ಸಾವಿಗೆ ನೇರ ಕಾರಣ ಪತಿ ಅನ್ನೋದು ಈಗಾಗಲೇ FSL ರಿಪೋರ್ಟ್ ಅಲ್ಲೂ ಕೂಡ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಈ ಹಿಂದೆ ಏನು ಕೃತಿಕಾ ಅವರ ಸಾವು ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಅವರ ಪೋಷಕರು ಮರಣೋತ್ತರ ಪರೀಕ್ಷೆಯನ್ನ ಮಾಡೋದು ಬೇಡ, ಈಗಾಗಲೇ ಆಕೆ ಸಾಕಷ್ಟು ನೋವನ್ನ ಅನುಭವಿಸಿದ್ದಾಳೆ, ಮತ್ತೆ ಆಕೆಯ ದೇಹವನ್ನ ಕೊಯ್ಯೋದು ಈ ರೀತಿಯಾಗಿ ಮಾಡೋದು ಬೇಡ, ದಯವಿಟ್ಟು ನಮ್ಗೆ ದೇಹವನ್ನ ಹಸ್ತಾಂತರಿಸಿ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಈಗ 6 ತಿಂಗಳ ಬಳಿಕ ಈ ರೀತಿಯಾಗಿ ಆಗಿದೆ ಏನು ಅಂತ ಹೇಳಿ ಗೊತ್ತಾಯ್ತು. ಅದಾದ ಬಳಿಕ ಪೊಲೀಸರೇ ಅವರ ತಂದೆಗೆ ಒಂದು ದೂರನ್ನ ಕೊಡುವಂತ ಹೇಳ್ತಾರೆ. ಅವರಿಗೆ ಇಷ್ಟ ಇಲ್ಲದಿದ್ರೂ ಕೂಡ ದೂರನ್ನ ಪಡ್ಕೊಂಡು ಈಗ ಏನಾಗಿದೆ ಆ ವಿಚಾರವನ್ನ ಪೊಲೀಸರು ಅವರ ಪೋಷಕರಿಗೆ ಮುನಿರೆಡ್ಡಿ ಅವರಿಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಕಂಪ್ಲೇಂಟ್ ಅಲ್ಲೂ ಕೂಡ ತಾವು ಖರ್ಚು ಮಾಡಿರುವಂತಹ ದುಡ್ಡಾಗಿರ್ಬೋದು ಅಥವಾ ಅವರು ಕೂಡ ಅದ್ದೂರಿಯಾಗಿ ಮದುವೆಯನ್ನ ಕೂಡ ಮಾಡಿಕೊಟ್ಟಿರ್ತಾರೆ. ಯಾವುದೇ ರೀತಿಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಮದುವೆ ಆದ ಮೇಲೆ ಪತಿ ಪದೇ ಪದೇ ಹಣ ಕೊಡುವಂತೆ ಕೂಡ ಕೇಳ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗಾಗ್ಲೇ ಆ ಒಂದು ದೂರಿನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.